ಡಿಸೆಂಬರ್ 30ರಂದು ಬರ್ತಿರೋದು ಕೇವಲ ವೈಕುಂಠ ಏಕಾದಶಿ ಅಲ್ಲ, ಅದು ಮುಕ್ಕೋಟಿ ಏಕಾದಶಿ. ಏನಿದರ ಅರ್ಥ? ಪುರಾಣಗಳ ಪ್ರಕಾರ ಈ ದಿನ 33 ಕೋಟಿ ದೇವತೆಗಳು ವಿಷ್ಣುವಿನ ದರ್ಶನಕ್ಕಾಗಿ ಸ್ವರ್ಗದ ಬಾಗಿಲಲ್ಲಿ ಕಾಯುತ್ತಿರುತ್ತಾರಂತೆ. ಈ ದಿನದ ವಿಶೇಷವೇ ವೈಕುಂಠ ದ್ವಾರ. ಈ ದಿನ ದೇವಸ್ಥಾನದ ಉತ್ತರ ದಿಕ್ಕಿನ ಬಾಗಿಲನ್ನೇ ಯಾಕೆ ತೆಗೆಯುತ್ತಾರೆ ಗೊತ್ತಾ? ಉತ್ತರ ದಿಕ್ಕು ಜ್ಞಾನ ಮತ್ತು ಮೋಕ್ಷದ ಸಂಕೇತ. ದಕ್ಷಿಣಾಯನ ಮುಗಿದು ಉತ್ತರಾಯಣ ಶುರುವಾಗುವ ಸಂಧಿಕಾಲ ಇದು. ದೇವತೆಗಳಿಗೆ ಇದು ಹಗಲು ಕಾಲ. ಈ ದಿನ ಉತ್ತರ ದ್ವಾರ ದಾಟಿದರೆ ಮರುಜನ್ಮವಿಲ್ಲ ಎಂಬ ನಂಬಿಕೆ ಇದೆ. ಒಂದು ಮುಖ್ಯ ಮಾಹಿತಿ ಏನೆಂದರೆ, ಈ ದಿನ ಅನ್ನ ತಿನ್ನಲೇಬಾರದು. ಅಕ್ಕಿಯಲ್ಲಿ ಪಾಪಪುರುಷ ಆಶ್ರಯ ಪಡೆದಿರುತ್ತಾನೆ ಎಂಬುದು ಶಾಸ್ತ್ರದ ಮಾತು. ಸಂಪೂರ್ಣ ಉಪವಾಸವಿದ್ದು ಹರಿನಾಮ ಸ್ಮರಿಸಿ. ಓಂ ನಮೋ ನಾರಾಯಣಾಯ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಕನ್ನಡ ಬ್ಲೆಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.